ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಜಯದೇವ ಆಸ್ಪತ್ರೆ ನಿರ್ದೇಶಕರ ಹುದ್ದೆಯನ್ನ ಮುಂದುವರಿಸುವಂತಹ ನಿರ್ಧಾರ ಏನಿತ್ತು ಅದನ್ನ ಕೈ ಬಿಟ್ಟಿದೆ ರಾಜ್ಯ ಸರ್ಕಾರ ಸದ್ಯಕ್ಕೆ. ಹಾಗೆ ನೋಡೋದಾದ್ರೆ ಈ ವಿಚಾರ ಕಳೆದ ಬಾರಿಯೇ ಮುಗ್ದೋಗಿತ್ತು. ಬಟ್ 6 ತಿಂಗಳುಗಳ ಕಾಲ ಅದೇ ಹುದ್ದೆಯಲ್ಲಿ ಅವ್ರನ್ನ ಮುಂದುವರಿಸಿದ್ರು. ಯಾಕಂದ್ರೆ ಬೇಕಿತ್ತು ಅವರ ಜಾಗಕ್ಕೆ. ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಅವರ ನಿವೃತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನವರಿ 31 ಅಂದ್ರೆ ಈ ತಿಂಗಳ 31ಕ್ಕೆ ಅವರ ಆಸ್ಪತ್ರೆ ನಿರ್ದೇಶಕರಾಗಿ ಅವಧಿ ಅಂತ್ಯವಾಗುತ್ತೆ. ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿ ಡಾಕ್ಟರ್ ಮಂಜುನಾಥ್ ಅವರ ಅವಧಿ ಅಂತ್ಯ ಆಗಿರೋ ಹಿನ್ನೆಲೆಯಲ್ಲಿ ಮುಂದುವರ್ಸೋಕೆ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ನಾವು ಕೇಳ್ಪಟ್ಟಿರೋ ಪ್ರಕಾರ ಈ ಆಕ್ಟ್ ಎಲ್ಲ ಬರುತ್ತಲ್ಲ, NMC ಆಕ್ಟ್, 70 ವರ್ಷಗಳ ಕಾಲ ಸೇವೆ ಸಲ್ಲಿಸಬಹುದಂತೆ. ಅವ್ರಿಗೆ ಈಗ 67, ಇನ್ನೂ 3 ಇಯರ್ಸ್ ಆರಾಮಾಗಿ ಅದರಲ್ಲೇ ಈಗ ಹೇಗೆ 6 ತಿಂಗಳು ಹುದ್ದೆಯಲ್ಲಿ ಮುಂದುವರಿಸಿದ್ರು ಹಾಗೆ ಮಾಡ್ಬೋದಿತ್ತು. ಬಟ್ ಜನವರಿ 31ಕ್ಕೆ ಆಸ್ಪತ್ರೆ ನಿರ್ದೇಶಕರಾಗಿ, ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿ ಅವಧಿ ಅಂತ್ಯ ಅಂತ ಇದ್ದಾರೆ. ಸರ್ಕಾರದ ನಿರ್ಧಾರ ಇದು. ಜಯದೇವ ಆಸ್ಪತ್ರೆ ನಿರ್ದೇಶಕರ ಹುದ್ದೆಗೆ ಇದೀಗ ಪೈಪೋಟಿ ಕೂಡ ಶುರುವಾಗಿದ್ದು, ಕ್ಯೂ ನಿಂತಿದ್ದಾರಂತೆ. 15ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದೆ, ನಾವು ಆಗ್ತೀವಿ, ನಾವು ಬರ್ತೀವಿ ಅಂತ. ಮೈಸೂರು ಮೂಲದ CM ಆಪ್ತರಿಗೆ ಈ ನಿರ್ದೇಶಕರ ಹುದ್ದೆ ಕೊಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವ ಚರ್ಚೆ ಕೂಡ ಜೋರಾಗಿದೆ. ಅಗತ್ಯ ಇರಲಿಲ್ಲ ಅಂದ್ರೆ ಈಗ ಸರ್ಕಾರ ಅದೇನು ನಿರ್ಧಾರ ಮಾಡಿದೆಯೋ ಗೊತ್ತಿಲ್ಲ, ಎಲ್ಲವೂ ಅಂದ್ಕೊಂಡಂಗೆ ಚೆನ್ನಾಗೇ ನಡೀತಾ ಇತ್ತು. ಸಾವಿರಾರು ಜನ ರೋಗಿಗಳ ವಿಚಾರದಲ್ಲಿ ಬಹಳ ಮುಂದಿದ್ರು ಡಾಕ್ಟ್ರು, ಎಲ್ಲ ವಿಚಾರದಲ್ಲೂ, ಯಾವುದೋ ಒಂದಂತಲ್ಲ. ಜಯದೇವ ಹೃದ್ರೋಗ ಆಸ್ಪತ್ರೆ ಆದ್ರೂ ಕೂಡ ಎಲ್ಲದರಲ್ಲೂ ಅವರು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು. 67 ವರ್ಷದ ನಮಗೆ ಡಾಕ್ಟ್ರಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ಬಟ್ ಈ ನಿರ್ಧಾರ ಗೊತ್ತಿಲ್ಲ, ಬಹುಶಃ ಇದ್ರ ವಿಚಾರವಾಗಿ ವಿರೋಧ ಕೂಡ ಕೇಳಿ ಬರ್ಬೋದು, ಇಲ್ಲ ಆ ಡಾಕ್ಟ್ರೇ ಮುಂದುವರಿಲಿ ಅಂತ. ನೋಡೋಣ ಏನಾಗುತ್ತೆ. ಅಮಾಯಕನ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿರುವಂತಹ ಅಥವಾ ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿ ಬಂದಿದೆ. ಯಾರೋ ಮಾಡಿದ ತಪ್ಪಿಗೆ ಅಮಾಯಕ ವ್ಯಕ್ತಿಯನ್ನ ಕಾಟನ್ಪೇಟೆ ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗದೆ ಲಾಡ್ಜಿಗೆ ಕರ್ಕೊಂಡು ಹೋಗಿ 3 ದಿನಗಳ ಕಾಲ ಅಕ್ರಮ ಬಂಧನದಲ್ಲಿಟ್ಟು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ. ಕಾಟನ್ಪೇಟೆ ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಗೌಡ, ಸಿಬ್ಬಂದಿಗಳಾದ ಧ್ಯಾನ್ ಪ್ರಕಾಶ್ ಹಾಗೂ ಸಚಿನ್ ವಿರುದ್ಧ ವೆಂಕಟ್ ಅನ್ನೋರು ದೂರು ಕೊಟ್ಟಿದ್ದಾರೆ. ಜೊತೆಗೆ ಪೊಲೀಸ್ ಕಮಿಷನರ್ ಹಾಗೂ ಮಾನವ ಹಕ್ಕುಗಳ ಆಯೋಗಕ್ಕೂ ಕೋಣನಕುಂಟೆ ನಿವಾಸಿ ವೆಂಕಟ್ ದೂರು ಕೊಟ್ಟಿದ್ದಾರೆ. ನಿಜವೇ ಆದ್ರೆ ಆಲ್ರೆಡಿ ಪೊಲೀಸರ ಮೇಲೆ ಅಲ್ಲೊಂದು ಇಲ್ಲೊಂದು ಇಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಇದ್ಯಾಕೆ ದಬ್ಬಾಳಿಕೆ? ನಿಮ್ಮ ಡ್ಯೂಟಿನ ಯಾಕೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀರಿ? ಆಮೇಲೆ ಅದೇನೇ ಆಗ್ಲಿ, ಆತನ ಮೇಲೆ ಆರೋಪ ಕೇಳಿ ಬಂತೋ ಅಥವಾ ಇಲ್ವೋ, ನೀವು ಸಾರ್ಟ್ ಔಟ್ ಮಾಡ್ಬೇಕಾಗಿರೋದಿಲ್ಲ. ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾ, ಲಾಡ್ಜಿಗೆ ಕರ್ಕೊಂಡು ಹೋಗ್ಬೇಕಾ? ಸೀರಿಯಸ್ ಆಕ್ಷನ್ ಆಗ್ಬೇಕು. ಮೇಲಧಿಕಾರಿಗಳು ಇದನ್ನ ಗಮನಕ್ಕೆ ತಗೊಳ್ಬೇಕು. ಇದನ್ನ ಏನಾಯ್ತು ಅಂತಂದ್ರೆ, ಈ ಕಳೆದ ಜನವರಿ 12ನೇ ತಾರೀಕು ಈ ವೆಂಕಟನವರು ಬೆಂಗಳೂರಿನಿಂದ ಮುಳುಬಾಗಿಲಿಗೆ ಹೋಗಿದ್ರಂತೆ. ಈ ವೇಳೆ ಮಣಿ ಎಂಬಾತನಿಂದ ಡ್ರಾಪ್ ಪಡಿತಾ ಇದ್ರು. ಈ ಮಣಿ ಎಂಬಾತನ ವಿರುದ್ಧ ಕಾಟನ್ಪೇಟೆ ಠಾಣೆಯಲ್ಲಿ 420 ಅಡಿ ಕೇಸ್ ದಾಖಲಾಗಿದೆ. ಮಣಿಯನ್ನ ಹುಡುಕಾಡ್ತಾ ಇದ್ದ ಈ ಒಂದು ಕಾಟನ್ಪೇಟೆ ಪೊಲೀಸರಿಗೆ ಆತನ ಲೊಕೇಶನ್ ಮುಳುಬಾಗಿಲು ತೋರಿಸಿದೆ. ಪೊಲೀಸರು ಮುಳುಬಾಗಿಲಿನ ಕೂತಂಡಹಳ್ಳಿ ಕೆರೆ ಬಳಿ ದಾಳಿ ಮಾಡಿ ಮಣಿ ಜೊತೆ ವೆಂಕಟ್ನನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ. ಆದ್ರೆ ಮಣಿ ಮೇಲಿದ್ದ ಕೇಸ್ಗೂ ವೆಂಕಟ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಪೊಲೀಸರು ಆತನನ್ನ ಲಾಡ್ಜಿಗೆ ಕರ್ಕೊಂಡು ಹೋಗಿರೋ ಆರೋಪ ಕೇಳಿ ಬಂದಿದೆ. ನನ್ನನ್ನು ಯಾಕೆ ಕರ್ಕೊ ಬರ್ತಾ ಇದ್ರಂತ ಪ್ರಶ್ನೆ ಮಾಡಿದಕ್ಕೆ ಪೊಲೀಸರು ಧಮಕಿ ಹಾಕಿದ್ದಾನೆನ್ನಲಾಗ್ತಾ ಇದ್ದು, ಆತ ನಾಪತ್ತೆಯಾದ ಬಗ್ಗೆ ಉಪ್ಪರ್ಪೇಟೆ ಠಾಣೆಯಲ್ಲಿ ಆತನ ಪತ್ನಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ. ಈಗ ಈ ಘಟನೆ ಬೆಳಕಿಗೆ ಬಂದಿದೆ. ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡಿ ಲಾಡ್ಜ್ ಬಳಿಗೆ ಉಪ್ಪರ್ಪೇಟೆ ಪೊಲೀಸರು ಹೋಗ್ತಾ ಇದ್ದಂತೆ ವೆಂಕಟನ್ನ ಬಿಟ್ಟು ಕಳಿಸಿದ್ರಂತೆ. ನಿಜಕ್ಕೂ ಸೀರಿಯಸ್ ಆಕ್ಷನ್ ಪೊಲೀಸರು ಮೇಲೆ ಆಗ್ಬೇಕು. ಯಾಕೆ ಏನು ಎತ್ತ ಏನೇ ಆಗಿರ್ಲಿ, ನೀವು ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾ, ಲಾಡ್ಜಿಗೆ ಕರ್ಕೊಂಡು ಹೋಗಿ ನಿಮಗೆ ಅಧಿಕಾರ ಕೊಟ್ಟಿದ್ಯಾರು? ಏನಕ್ಕೆ ಲಾಡ್ಜಿಗೆ ಯಾಕೆ? ಶುಕ್ರವಾರ ಸಾಯಂಕಾಲ ನಾನು ನಮ್ಮ ಗೊತ್ತಿರೋರು ಜೊತೆ ನಮ್ಮೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮುಳಬಾಗ್ಲಿಂದ ಟುವರ್ಡ್ಸ್ ಶ್ರೀನಿವಾಸಪುರ ರೋಡಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ಯಾವುದೋ ಒಂದು ಅವರು ನನ್ನ ಜೊತೆ ಬಂದವರು ಮಾವನ ಹತ್ರ ಮಾತಾಡಿ ನಮ್ಮೂರ್ಗಂಗೆ ನಮ್ಮ ಮನೆ ಹತ್ರ ಡ್ರಾಪ್ ಮಾಡಪ್ಪ, ನಮ್ಮ ತೋಟದ ಮನೆ ಹತ್ರ ಅಂತ ಹೇಳಿದ್ದಕ್ಕೆ ಅವ್ರು ಡ್ರಾಪ್ ಮಾಡಿ ಸಂಜೆ 7:45 ಹೋಗ್ತಾಯಿದ್ರು. ಅಲ್ಲೊಂದು ಕೂತಂಡಳ್ಳಿ ಮತ್ತು ಗೋಪಾಲ್ ಮಧ್ಯದಲ್ಲಿ ಒಂದು ಕೆರೆ ಬರುತ್ತೆ. ಅಲ್ಲಿ ಬಂದು ಒಂದು ಇನೋವಾ ಕಾರಲ್ಲಿ ಮತ್ತು ಇನ್ನೊಂದು ವೈಟ್ ಕಾರ್, ನಂಬರ್ ಹಾಕಿಲ್ಲ, ಸ್ಟಿಕ್ಕರಲ್ಲಿ ಹಾಕಿ ಮುಂದ್ಗಡೆ ಇನೋವಾ ಅಡ್ಡ ಹಾಕಿದ್ರು, ಹಿಂದ್ಗಡೆ ಈ ಕಾರ್ ನಿಲ್ಲಿಸ್ರು. ನಾವು ಏನು ಯಾರೋ ಬಂದರು ನೋಡಿ ಅಂತ ಹೇಳಿದ ತಕ್ಷಣ ಸುಮಾರು ಒಂದು 7-8 ಜನ ವೈಟ್ ಬಟ್ಟೆ, ಒಂದು 2 ಮಾಮೂಲಿ ಕಲರ್ ಬಟ್ಟೆಯಲ್ಲಿ ಬಂದು ಡೋರ್ ಆ ಕಡೆ ಈ ಕಡೆ ತೆಗೆದ್ರು. ನಾನು ಏನಪ್ಪ ಗಾಬರಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನೋಡಿದೆ. ನಾನು ಫೋನೆಲ್ಲ ಫಸ್ಟ್ ಫೋನೇ ಕಿತ್ಕೊಂಡಿದ್ದು. ಫೋನೆಲ್ಲ ಕಿತ್ಕೊಂಡ್ರು. ನಾನು ಬೆರಳಿಂಗ್ ಮುರಿದ್ಬಿಟ್ಟು ಕೊಡೋದಿಲ್ಲ, ನಾನು ಗಲಾಟೆ ಯಾರು ನೀವು ನಾವು ಅಂತ ಹೇಳ್ತೀವಿ ಹತ್ತಕ್ಕ ಅಂತ ಹೇಳ್ಬಿಟ್ಟು ಇಬ್ಬರು ಹೇಳ್ಕೊಂಡು ಪಕ್ಕದಲ್ಲಿರೋ ಒಂದು ಇನೋವಾ ಕಾರ್ಗೆ ನಮ್ಮನ್ನು ಒಳಗಡೆ ಹಾಕಿ ಹಿಂದಿನ ಸೀಟಲ್ಲಿ ಹಾಕ್ಬಿಟ್ಟು ಬಂದ್ ಮಾಡಿಬಿಟ್ರು. ಬಂದು ಹಾಕಿ ಹೇಳಿದ ತಕ್ಷಣ ನನಗೂ 4-5 ಏಟ್ ಬಿಟ್ಟರು. ಇನ್ನೊಬ್ಬ ಹುಡುಗನಿಗೆ ನಮ್ಮ ಜೊತೆಯಲ್ಲಿದ್ದ ಅವನಿಗೆ ಸರಿಯಾಗಿ ಹೊಡೆದ್ರು. ಆಮೇಲೆ ಹಂಗೆ ಮುಂದೆ ಒಂದು 5-6 ಕಿಲೋಮೀಟರ್ ಕರ್ಕೊಂಡು ಹೋಗೋದು. ನಮ್ಮೂರು ಗೊತ್ತಾ, ಶ್ರೀನಿವಾಸಪುರ ರೋಡಲ್ಲಿ. ಅಲ್ಲೆಲ್ಲೇ ಒಂದು ನಿರ್ಜನ ಪ್ರದೇಶ, ಒಂದು ಈಕ್ಲಿಪ್ಸ್ ತೋಟದಲ್ಲಿ ಹೋಗ್ಬಿಟ್ಟು ಇಳಿಸ್ಬಿಟ್ಟು ನನ್ನನ್ನು ಒಳಗಡೆ ಇಟ್ಟರು. ಆ ಹುಡುಗನ ಇಳಿಸ್ಬಿಟ್ಟು ಬಟ್ಟೆ ಎಲ್ಲ ತೆಗೆಸಿ ಹಿಂದ್ಗಡೆ ಹೊಡಿತಾಯಿದ್ರು. ಸೌಂಡ್ ಕಿರಿಸ್ತಾ ಇದ್ದ. ಹೇಳಬಹುದು, 2 ಕೋಟಿ ತಂದು 3 ಕೋಟಿ ಎಲ್ಲ ಹೇಳ್ಬಿಡಬೇಕು, ಇಲ್ಲಾಂದರೆ ನನ್ನ ಮಗನ ಪ್ರಾಣ ನಿನಗೆ ಇಲ್ಲೇ ಸಾಯಿಸಿ ಮಾಡ್ತೀನಿ. ಅವ್ರು ಯಾರೋ ಇದು